ವಿಷಯ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. HMT ಲಿಮಿಟೆಡ್ ವಾಚ್ ಫ್ಯಾಕ್ಟ್ರಿ ಇದೆಯಲ್ಲ, HMT ಲಿಮಿಟೆಡ್ನಲ್ಲಿ ಬೆಂಗಳೂರು ವಿಭಾಗದಲ್ಲಿ ಖಾಲಿ ಇರುವಂತಹ 5 ವಿವಿಧ ಆಫೀಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದು 46,500 ರೂಪಾಯಿವರೆಗೂ ವೇತನ ಇರುವಂತಹ ಹುದ್ದೆಗಳಾಗಿರ್ತವೆ. ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, HMT ವಾಚ್ ಫ್ಯಾಕ್ಟ್ರಿ ಇದೆಯಲ್ಲ, ಆ HMT ಲಿಮಿಟೆಡ್ ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂತಹ 5 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಬೆಂಗಳೂರು ವಿಭಾಗದಲ್ಲಿ ಈ ಹುದ್ದೆಗಳಿಗೆ ಆಯ್ಕೆಯಾದವರನ್ನು ನಿಯೋಜನೆಯನ್ನು ಮಾಡ್ತಾರೆ. ಈ ಒಂದು ಹುದ್ದೆಗಳಿಗೆ 46,500 ರೂಪಾಯಿವರೆಗೂ ವೇತನ ಇರುವಂತಹ ಹುದ್ದೆಗಳಾಗಿರ್ತವೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ನಾವು ನೋಡೋದಾದರೆ, ಡೆಪ್ಯೂಟಿ ಮ್ಯಾನೇಜರ್ ವಿಭಾಗದಲ್ಲಿ 1 ಹುದ್ದೆಗಳು, ಆಫೀಸರ್ ವಿಭಾಗದಲ್ಲಿ ಆಫೀಸರ್ ಅಕೌಂಟ್ಸ್ ವಿಭಾಗದಲ್ಲಿ 2 ಹುದ್ದೆಗಳು, ಆಫೀಸರ್ ಕಂಪನಿ ಸೆಕ್ರೆಟರಿ ವಿಭಾಗದಲ್ಲಿ 1 ಹುದ್ದೆಗಳು, ಆಫೀಸರ್ ಲೀಗಲ್ ವಿಭಾಗದಲ್ಲಿ 1 ಹುದ್ದೆಗಳು, ಟೋಟಲ್ 5 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಡೆಪ್ಯೂಟಿ ಮ್ಯಾನೇಜರ್ ಮತ್ತು ಆಫೀಸರ್ ಅಕೌಂಟ್ಸ್ ವಿಭಾಗದಲ್ಲಿ CA, CMA, ICAA ಎಜುಕೇಷನ್ ಆಗಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಆಫೀಸರ್ ಕಂಪನಿ ಸೆಕ್ರೆಟರಿ ವಿಭಾಗದಲ್ಲಿ LLB ಗ್ರಾಜುಯೇಷನ್ ಆಗಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಆಫೀಸರ್ ಲೀಗಲ್ ವಿಭಾಗದಲ್ಲಿ LLB ಆಗಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ವೇತನವನ್ನು ವಿವರವಾಗಿ ನಾವು ನೋಡಿದ್ರೆ, ಡೆಪ್ಯೂಟಿ ಮ್ಯಾನೇಜರ್ ಆಫೀಸರ್ ಅಕೌಂಟ್ಸ್ ಈ ಒಂದು ವಿಭಾಗದಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ವಿಭಾಗದಲ್ಲಿ 20,600 ರೂಪಾಯಿಂದ 46,500 ರೂಪಾಯಿವರೆಗೂ ವೇತನವನ್ನು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಆಫೀಸರ್ಸ್ ಅಕೌಂಟ್ಸ್, ಆಫೀಸರ್ಸ್ ಕಂಪನಿ ಸೆಕ್ರೆಟರಿ, ಆಫೀಸರ್ ಲೀಗಲ್ ವಿಭಾಗದಲ್ಲಿ 16,400 ರೂಪಾಯಿಂದ 40,500 ರೂಪಾಯಿವರೆಗೂ ವೇತನ ಇರುವಂತಹ ಹುದ್ದೆಗಳಾಗಿರ್ತವೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಒಂದು ವಯೋಮಿತಿಯನ್ನು ನಾವು ನೋಡಿದ್ರೆ, ಡೆಪ್ಯೂಟಿ ಮ್ಯಾನೇಜರ್ ವಿಭಾಗದಲ್ಲಿ 35 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಅಕೌಂಟ್ಸ್ ಆಫೀಸರ್ ಕಂಪನಿ ಸೆಕ್ರೆಟರಿ, ಆಫೀಸರ್ ಲೀಗಲ್ ಈ ಒಂದು ವಿಭಾಗದಲ್ಲಿ 30 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಈ ಒಂದು ಹುದ್ದೆಗಳಿಗೆ ಒಂದು ವಯೋಮಿತಿ ಸಡಿಲಿಕೆಯನ್ನು ಸಹ ಇರುತ್ತೆ ನಮ್ಮ ಒಂದು ಇಲಾಖೆಯ ಪ್ರಕಾರ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತೇಳಿ ನಾವು ನೋಡಿದ್ರೆ, ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯ ಮೂಲಕ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ನಿಮ್ಮ ಅಗತ್ಯ ಎಲ್ಲ ದಾಖಲೆಗಳೊಂದಿಗೆ ಒಂದು ಅಪ್ಲಿಕೇಶನನ್ನು ಸಿಗುತ್ತೆ. ಈ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋದರೆ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಆ ಅಪ್ಲಿಕೇಶನ್ ಫಿಲ್ ಮಾಡಿ ಎಲ್ಲ ದಾಖಲೆಗಳನ್ನು ಅಟೆಸ್ಟನ್ನು ಮಾಡಿ, ಎಲ್ಲ ದಾಖಲೆಗಳಿಗೆ ಸ್ವಯಂ ಸಿಗ್ನೇಚರನ್ನು ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. ಇದು ಮ್ಯಾನ್ಯಲ್ ಮುಖಾಂತರ ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. ಯಾವ ಒಂದು ಅಡ್ರೆಸ್ಸು ಅಂತ ಹೇಳಿ ನಾವು ನೋಡೋದಾದರೆ, ಜನರಲ್ ಮ್ಯಾನೇಜರ್ CHR HMT ಲಿಮಿಟೆಡ್ ಕಾರ್ಪೊರೇಟ್ ಪ್ರಧಾನ ಕಚೇರಿ ನಂಬರ್ 59 HMT ಭವನ, ಬಳ್ಳಾರಿ ರಸ್ತೆ, ಬೆಂಗಳೂರು 560032 ಈ ಒಂದು ಅಡ್ರೆಸ್ಗೆ ದಾಖಲೆಗಳನ್ನು ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ. ದಾಖಲೆಗಳನ್ನು ಕಳಿಸ್ಕೊಳ್ಳಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ಹೇಳಿ ನಾವು ನೋಡೋದಾದರೆ, ಈಗ ಡೇಟಾ ಎಕ್ಸ್ಟೆಂಡ್ ಮಾಡಿದ್ದಾರೆ. 27 ಏಪ್ರಿಲ್ 2026ನೇ ತಾರೀಕೊಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ದಿನಾಂಕದೊಳಗಾಗಿ ದಾಖಲೆಗಳು ಆ ಒಂದು ಇಲಾಖೆಯಲ್ಲಿ ಇರೋ ಥರ ಮುಂಚಿತವಾಗಿ ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಗಾಗಿ, ಹೆಚ್ಚಿನ ಮಾಹಿತಿಗಾಗಿ HMTindia.com ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಯಾರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ, LLB ಗ್ರಾಜುಯೇಷನ್ ಎಜುಕೇಷನ್ ಆಗಿದೆ, ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿರೋರು ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗೆ ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವರೆಗೂ ಕಾಯ್ಕೋಗ್ಬಿಡಿ, ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.